ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾವು ಸೂಳೆ ಸಂಕವ್ವೆ ಇವರು ಬರೆದ ವಚನವನ್ನು ನೋಡೋಣ. ಇವರು ಬರೆದಂತಹ ಒಂದು ವಚನ ಮಾತ್ರ ಲಭ್ಯವಿದೆ. ಸೂಳೆ ಸಂಕವ್ವೆ. ಈಕೆಯ ಪರಿಚಯ ಹೀಗಿದೆ ನೋಡಿ. ಸೂಳೆ ಸಂಕವ್ವೆ ಹೆಸರೇ ಸೂಚಿಸುವಂತೆ ತನ್ನ ಪೂರ್ವಾಶ್ರಮದಲ್ಲಿ ಅಂದರೆ ಶರಣೆಯಾಗುವ ಮೊದಲು ವೇಶ್ಯಾವೃತ್ತಿಯನ್ನು ಮೈಮಾರಿಕೊಳ್ಳುವಂತಹ ವೃತ್ತಿಯನ್ನು ನಡೆಸ್ತಾ ಇದ್ದರು. ಆನಂತರ ಶರಣರ ಪ್ರಭಾವಕ್ಕೆ ಒಳಗಾಗಿ ಈಕೆಯೂ ಕೂಡ ಶರಣೆಯಾಗ್ತಾಳೆ. ಅಂದರೆ ಸಾತ್ವಿಕ ಬದುಕನ್ನು ನಿರ್ವಹಿಸ್ತಾಳೆ. ಸಾತ್ವಿಕ ಬದುಕನ್ನು ಬದುಕುತ್ತಾ ವಚನವನ್ನು ಬರೆದಿರುವಂಥದ್ದು. ಆದರೆ ಸದ್ಯಕ್ಕೆ ಅವರ ಒಂದು ವಚನ ಮಾತ್ರ ಲಭ್ಯವಾಗಿದೆ. ಹಾಗೆಯೇ ಸೂಳೆ ಸಂಕವ್ವೆ ಇವರ ವಚನದ ಅಂಕಿತ ನಾಮ ನಿರ್ಲಜ್ಜೇಶ್ವರ ಅನ್ನುವಂಥದ್ದು. ಇವರ ಒಂದು ಬದುಕಿನ ಒಂದು ಎಳೆಯನ್ನು ಈ ವಚನ ಅಂದರೆ ವಚನಾಂಕಿತ ನಿರ್ಲಜ್ಜೇಶ್ವರ ಅನ್ನುವಂಥದ್ದು. ದೇಹ ಭಾವಗಳ ಆಚೆಗೆ ಬೆಳೆದು ನಿಂತ ನಿರ್ಭಾವದ ಸಂಕೇತವೂ ಕೂಡ ಆಗಿದೆ ಈ ನಿರ್ಲಜ್ಜೇಶ್ವರ ಅನ್ನುವಂಥದ್ದು. ಶರಣೆಯರ ವಚನಾಂಕಿತಗಳು ಸಾಧಾರಣವಾಗಿ ಅವರ ಮನೋಭಾವವನ್ನು ವ್ಯಕ್ತಪಡಿಸುವಂಥವುಗಳು. ಈಕೆಯ ವಚನವನ್ನು ಗಮನಿಸಿ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ. ವ್ರತಹೀನನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ. ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಅಧರ್ಮ ಮತ್ತು ಅನೈತಿಕತೆಯ ದಾರಿ ಹಿಡಿದವರಿಗೆ ಮುಂದೆ ಯಾವ ರೀತಿಯ ಪರಿಣಾಮ ಇದೆ ಅನ್ನುವಂಥದ್ದನ್ನು ಇಲ್ಲಿ ಸೂಳೆ ಸಂಕವ್ವೆ ಹೇಳ್ತಾಳೆ. ಅಂದರೆ ಇಲ್ಲಿ ಸಂಕವ್ವೆ ಪರಮಾತ್ಮನನ್ನು ನಿರ್ಲಜ್ಜೇಶ್ವರ ಅಂತ ಕರೆಯುವಂಥದ್ದು. ಅವಳು ಹೇಳ್ತಾಳೆ, ತಾನು ಈ ಒಂದು ಹಿಂದೆ ನಡೆಸಿದಂತಹ ವೇಶ್ಯಾವೃತ್ತಿಯನ್ನು ಬಿಟ್ಟು ಈಗ ನಾನು ಪರಿಶುದ್ಧಳಾಗಿ ಲಿಂಗಾಂಗ ಸಾಮರಸ್ಯವನ್ನು ಅನುಭವಿಸ್ತಾ ಇರುವುದಾಗಿ ಅವಳು ಹೇಳ್ತಾಳೆ. ತನ್ನ ಪರಿಶುದ್ಧತೆಯ ಬಗ್ಗೆ ಇಲ್ಲಿ ನಿರ್ಲಜ್ಜೇಶ್ವರನಿಗೆ ಹೇಳುವಂಥದ್ದು. ತಾನು ಶರಣೆಯಾದ ನಂತರ, ಆ ಶರಣತತ್ವಕ್ಕೆ ಶರಣಾಗತಿ ಆದ ನಂತರ, ಶರಣು ಬಂದ ನಂತರ ಮತ್ತೆ ನಾನು ಹಿಂದಿನ ವೃತ್ತಿಯನ್ನು ಮಾಡುವುದಿಲ್ಲ. ಒಂದು ವೇಳೆ ನಾನು ಮಾಡಿದ್ದೇನಾದರೆ ಇತರರ ದೃಷ್ಟಿಯಲ್ಲಿ ನಾನು ಕೀಳಾಗ್ತೇನೆ ಅನ್ನುವಂತಹ ಒಂದು ಅರಿವು ಆಕೆಗೆ ಇರ್ತದೆ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಅಂದರೆ ಒತ್ತೆ ಅನ್ನುವಂಥದ್ದು ಇಲ್ಲಿ ತಪ್ಪು ಅನ್ನುವಂತಹ ರೀತಿಯಲ್ಲಿಯೂ ತಿಳ್ಕೊಳ್ಬೋದು. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋಗುವಂಥದ್ದು. ಹಾಗೆ ವ್ರತಹೀನ ನರಿದು ಬೆರೆದಡೆ ಅಂದರೆ ವ್ರತ ಅಥವಾ ನಿಯಮಗಳು ಇಲ್ಲದೆ ತಾನು ಕೆಟ್ಟದ್ದನ್ನು ಆಶ್ರಯಿಸುವುದರಿಂದ ಇಡೀ ಜೀವನವೇ ಹಾಳಾಗ್ತದೆ ಅನ್ನುವಂಥದ್ದು. ಅಂದರೆ ಗೊತ್ತಿದ್ದು ಮಾಡುವಂತಹ ತಪ್ಪನ್ನು ಇಲ್ಲಿ ಸೂಚಿಸ್ತದೆ. ಅರಿತು ಮಾಡುವಂತಹ ತಪ್ಪಿಗೆ ಫಲ ಇದೆ, ಖಂಡಿತಕ್ಕೂ ಅದಕ್ಕೊಂದು ಶಿಕ್ಷೆ ಇದೆ ಅನ್ನುವಂಥದ್ದು. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ತಪ್ಪು ಅಥವಾ ಅಪರಾಧದ ಮೇಲೆ ಅಪರಾಧ ಮಾಡ್ತಾ ಹೋಗುವಂಥದ್ದು, ಮತ್ತೆ ತಪ್ಪುಗಳನ್ನು ಮಾಡುವಂಥದ್ದು. ಹೀಗೆ ತಾನು ಮಾಡಿದರೆ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ. ಅಂದರೆ ಹೀಗೆ ತಾನು ಮಾಡಿದರೆ, ಹಾಗೇನಾದರೂ ಮಾಡಿದರೆ ಸಮಾಜದಲ್ಲಿ ಮರ್ಯಾದೆ ಕಳೆದುಕೊಂಡು ನಾಶವಾಗಬೇಕಾಗ್ತದೆ. ಬತ್ತಲೆ ಮಾಡುವುದಂದರೆ ಅದೇ ಮರ್ಯಾದೆ ಹೋಗುವಂಥದ್ದು ಅನ್ನುವಂತಹ ಒಂದು ಒಳ ಅರ್ಥ ಇದೆ. ಹಾಗೆ ಮಾಡಿದರೆ ಈ ಸಮಾಜದಲ್ಲಿ ಮರ್ಯಾದೆ ಅನ್ನುವಂಥದ್ದು ಹೋಗಿಬಿಡ್ತದೆ. ವ್ರತಹೀನ ನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ. ವ್ರತಹೀನ ನರಿದು ಬೆರೆದಡೆ ಅಂದರೆ ವ್ರತಹೀನರನ್ನು, ಯಾರು ದುಷ್ಟರಿರ್ತಾರೋ, ಯಾರು ಕೆಟ್ಟ ಕೆಲಸವನ್ನು ಮಾಡುವವರಿರ್ತಾರೋ ಅವರ ಬಗ್ಗೆ ತಿಳಿದು ಅವರೊಂದಿಗೆ ಬೆರೆದಡೆ, ಅವರೊಂದಿಗೆ ಮತ್ತೆ ಸೇರಿದರೆ, ಅಂದರೆ ಇಲ್ಲಿ ತಪ್ಪು ಮಾಡಿದವರೊಂದಿಗೆ ಮತ್ತೆ ಅರಿತರಿತು ಸೇರಿದರೆ, ಕೂಡಿದರೆ, ಅವರೊಂದಿಗೆ ಇದ್ದರೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ. ಕಾಯಿಸಿದ ಕತ್ತಿಯಿಂದ ಕೈಯನ್ನು, ಕಿವಿಯನ್ನು, ಮೂಗನ್ನು ಕತ್ತರಿಸುವಂತಹ ಒಂದು ಕಠಿಣವಾದಂತಹ ಶಿಕ್ಷೆಯನ್ನು, ಅಂದರೆ ಮಾಡಿದಂತಹ ತಪ್ಪಿಗೆ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ.
ಕಠಿಣವಾದಂತಹ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅಂದರೆ ಕೈಯನ್ನು ಅಪರಾಧ ಮಾಡಿದಂತಹ, ತಪ್ಪು ಮಾಡಿದಂತಹ ಕೈ ಇರ್ಬೋದು, ಕೇಳಿದಂತಹ ಕಿವಿ ಇರ್ಬೋದು, ಮೂಗು, ಇವೆಲ್ಲ ಅವಮಾನದ ರೀತಿಯಲ್ಲಿ. ಅಂದರೆ ಇದು ಒಂದು ಕಠಿಣವಾದಂತಹ ಶಿಕ್ಷೆ. ಈ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಸೂಳೆ ಸಂಕವೇ ಇಲ್ಲಿ ತಮ್ಮ ಈ ವಚನಗಳಲ್ಲಿ ಅವರು ಹೇಳ್ತಾರೆ. ತಪ್ಪು ಮಾಡುವವರೊಂದಿಗೆ ಸೇರುವುದು ಅಂದರೆ ಇಲ್ಲಿ ಅರಿತರಿತು ವೃತಹೀನರೊಂದಿಗೆ ಅರಿದು ಬೆರೆದಡೆ, ಅಂದರೆ ನೈತಿಕ ಎಲ್ಲೆಯನ್ನು ಮೀರಿ ನಡೆಯುವಂಥದ್ದು. ಅಂತಹ ನಡೆಗೂ ಕೂಡ ಕಾದ ಕತ್ತಿಯಿಂದ, ಬಿಸಿ ಮಾಡಿದಂತಹ ಕತ್ತಿಯಿಂದ ಕಿವಿಯನ್ನು, ಮೂಗನ್ನು ಕೊಯ್ಯುವಂತಹ ಶಿಕ್ಷೆಗೆ ಗುರಿ ಮಾಡಿಕೊಳ್ಳುವಂಥದ್ದು. ಅಂದರೆ ಅಂತಹ ಅಪರಾಧ ಬಹಳ ಘೋರವಾದದ್ದು, ಅದು ಕಠಿಣವಾದದ್ದು ಅನ್ನುವಂಥದ್ದನ್ನು, ಅಂದರೆ ಅವರು ಈ ಒಂದು ವಚನದ ಮೂಲಕ ಯಾವುದು ತಪ್ಪಿನ ಮೇಲೆ ತಪ್ಪನ್ನು ಅರಿತುಕೊಂಡು ಮತ್ತೆ ಶರಣೆಯಾಗುವಂಥದ್ದು, ಅದು ಒಳ್ಳೆಯ ವ್ಯಕ್ತಿಯಾಗುವಂಥದ್ದು. ಅನಂತರವೂ ಕೂಡ ತಪ್ಪು ಅಂತ ಗೊತ್ತಿದ್ರೂ ಕೂಡ ಮತ್ತೆ ಆ ತಪ್ಪನ್ನು ಮಾಡಿ ಹೋಗುವಂಥದ್ದು, ಅಂದರೆ ಆ ಅಪರಾಧವನ್ನು ಮಾಡುವಂಥದ್ದು. ಆ ಮಾಡಿದಂತಹ ಅಪರಾಧಕ್ಕೆ ಘೋರವಾದಂತಹ ಶಿಕ್ಷೆಯೂ ಕೂಡ ದೊರಕ್ತದೆ ಅನ್ನುವಂತಹ ಒಂದು ತಿಳುವಳಿಕೆ ಇರುವಂಥದ್ದು. ಅಂದರೆ ಈ ಒಂದು ವಚನದಲ್ಲಿ ನಾವು ಸೂಳೆ ಸಂಕವೇ ಅವರ ಒಂದು ಘನವಾದಂತಹ ಒಂದು ಆ ಮೇರು ಶ್ರೇಷ್ಠವಾದಂತಹ ಆ ವ್ಯಕ್ತಿತ್ವವನ್ನು ನಾವು ಈ ವಚನದಲ್ಲಿ ಗಮನಿಸಬಹುದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸೂಳೆ ಸಂಕವೇ ಅವರು ಬರೆದಂತಹ ಈ ಒಂದು ವಚನದ ಸಾರಾಂಶವನ್ನು ಕೇಳಿದ್ರಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.